ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನನ್ನ ಯುದ್ಧಕ್ಕೆ ಸಿದ್ಧಗೊಳಿಸೋದಕ್ಕೋಸ್ಕರ ಹೇಳಿದ, ನೀನು ಒಂದು ಪಕ್ಷ ಯುದ್ಧ ಬೇಡ ಅಂತ ಹೊರಟು ಹೋದರೆ ಬಂಧು ಬಳಗದವರನ್ನ ಕೊಲ್ಲಲಾರದೆ ನೀನು ಯುದ್ಧ ಬಿಟ್ಟೋಗಿದೆಯಾ ಅಂತ ಯಾರೂ ತಿಳಿಯಲ್ಲ. ಹೇಡಿಯಂತೆ ನೀನು ಹೆದರಿಕೊಂಡು ಭಯಪಟ್ಟು ಯುದ್ಧವನ್ನು ಬಿಟ್ಟು ಹೋಗ್ತಿದ್ಯಾ ಅಂತಲೇ ಎಲ್ಲರೂ ತಿಳ್ಕೊಳ್ಳೋದು. ಅದಕ್ಕಿಂತ ಕೀಳಾದ್ದು ಇನ್ಯಾವುದೂ ಇಲ್ಲ ಅಂತ ಹೇಳ್ದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಹೇ ಅರ್ಜುನ, ಈ ಯುದ್ಧದಲ್ಲಿ ನೀನು ಒಂದು ಪಕ್ಷ ಸತ್ತು ಹೋದರೆ ನಿನಗೆ ವೀರಸ್ವರ್ಗ ಪ್ರಾಪ್ತಿ ಆಗುತ್ತೆ. ಗೆದ್ದರೆ ಈ ಭೂಮಂಡಲವನ್ನು ಆಳ್ತೀಯ ನೀನು. ಆದ್ದರಿಂದ ಯುದ್ಧವನ್ನು ಮಾಡೋದಕ್ಕೆ ಸಿದ್ಧನಾಗು, ಮನಸ್ಸು ಗಟ್ಟಿ ಮಾಡಿಕೊಂಡು ಏಳು ಅಂಥೇಳಿ ಮತ್ತೆ ಅರ್ಜುನನ್ನು ಪ್ರೇರೇಪಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಏಕೆಂದರೆ ಯುದ್ಧದಲ್ಲಿ ಸತ್ತರೆ ಕ್ಷತ್ರಿಯರಾದವನಿಗೆ ವೀರಸ್ವರ್ಗ ಸೇರುತ್ತೆ, ವೀರಸ್ವರ್ಗ ದೊರೆಯುತ್ತೆ ಅಂಥೇಳಿ ನಮ್ಮ ಶಾಸ್ತ್ರಗಳು ಹಿಂದಿನಿಂದ ಸಾರ್ತಾ ಇವೆ. ಯುದ್ಧದಲ್ಲಿ ಸಾಯದೆ ಗೆದ್ದು ಬಂದರೆ ಅವನು ಭೂಮಂಡಲವನ್ನು ಆಳ್ತಾನೆ. ಆದ್ದರಿಂದ ಈ ಯುದ್ಧದ ಒಂದು ಅಪೇಕ್ಷೆಯನ್ನು, ಗೆಲುವಿನ ಅಪೇಕ್ಷೆಯನ್ನು, ಒಂದು ಪಕ್ಷ ಸತ್ತರೆ ಸ್ವರ್ಗದ ಅಪೇಕ್ಷೆಯನ್ನು ಎರಡನ್ನೂ ಅರ್ಜುನನಿಗೆ ತಿಳಿ ಹೇಳುವಂಥ ಪ್ರಯತ್ನವನ್ನು ಶ್ರೀಕೃಷ್ಣ ಮಾಡ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ ಅಂತ ಹೇಳಿದ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯ ಮತ್ತು ಅಪಜಯಗಳನ್ನು ಸಮಾನವಾಗಿ ತಿಳಿದು ಯುದ್ಧವನ್ನು ಮಾಡಬೇಕು. ಆವಾಗ ನಮಗೆ ಯಾವ ಪಾಪಗಳು ಕೂಡ ಅಂಟಿಕೊಳ್ಳುವುದಿಲ್ಲ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಏಕೆಂದರೆ ಯಾವುದೇ ಈ ಯುದ್ಧ ಒಂದೇ ಅಲ್ಲ, ಯಾವುದೇ ಕ್ರೀಡೆಯಲ್ಲಾಗಲಿ, ಚುನಾವಣೆಯಲ್ಲಾಗಲಿ, ಅಥವಾ ಯಾವುದೇ ಒಂದು ಸ್ಪರ್ಧೆಗಳಲ್ಲಾಗಲಿ ನಾವು ಸುಖ ದುಃಖ, ಜಯ ಅಪಜಯ, ಲಾಭ ನಷ್ಟ ಇವೆಲ್ಲವನ್ನೂ ಕೂಡ ಸಮಾನವಾಗಿ ತಗೊಂಡಾಗ ನಮಗೆ ಯಾವ ಪಾಪಗಳು ಅಂಟಿಕೊಳ್ಳೋದಿಲ್ಲ. ಗೆಲ್ಲಬೇಕು ಅಂತಲೇ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಸ್ಪರ್ಧೆಯಲ್ಲಿ ಅಥವಾ ಯುದ್ಧದಲ್ಲಿ, ಗೆಲ್ಲಬೇಕು ಅಂತಲೇ ಬರ್ತಾರೆ. ಆದರೆ ಒಂದು ಪಕ್ಷ ಗೆಲುವಾಗದೇ ಇದ್ದರೆ ಆ ಸೋಲನ್ನೂ ಕೂಡ ನಾವು ಸಮಾನವಾಗಿ ಸ್ವೀಕಾರ ಮಾಡಿದಾಗ ನಮಗೆ ಪಾಪ ಅನ್ನುವಂಥದ್ದು ಇರಲ್ಲ. ಜಯಾಪಜಯಗಳು ಅನ್ನುವಂಥದ್ದನ್ನು ಸಮಾನವಾಗಿ ತೆಗೆದುಕೊಂಡಾಗ ಕ್ಷತ್ರಿಯನಾದವನಿಗೆ ಯಾವುದೇ ರೀತಿಯ ಪಾಪ ಅಂಟಿಕೊಳ್ಳುವುದಿಲ್ಲ. ಆದ್ದರಿಂದ ಯುದ್ಧ ಮಾಡು, ಜಯ ಆದರೂ ಆಗಲಿ, ಸೋಲಾಗಿ ಸಾವಾದರೂ ಬರಲಿ, ಯುದ್ಧವನ್ನು ಮಾಡುವುದಕ್ಕೆ ಏಳು ಅಂಥೇಳಿ ಶ್ರೀಕೃಷ್ಣ ಅರ್ಜುನನನ್ನು ಮತ್ತೆ ಯುದ್ಧಕ್ಕೆ ಸಿದ್ಧಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.